ಮೊಹಮ್ಮದ್ ಆದಿಲ್ ಶಾ ಮತ್ತು ಅವರ ಪತ್ನಿಯರು, ಪ್ರೇಯಸಿ, ಮಗಳು ಮತ್ತು ಮೊಮ್ಮಗ. ಗೋಲ್ ಗುಂಬಜ್ ಅವರ ವಿಶ್ರಾಂತಿ ಸ್ಥಳವು ಆದಿಲ್ ಶಾಹಿ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಇದು ವಿಶ್ವದ ಅತಿದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ. ಗೋಲ್ ಗುಂಬಜ್ ದಕ್ಷಿಣ ಭಾರತದಲ್ಲಿ ಆದಿಲ್ ಶಾಹಿ ಆಳ್ವಿಕೆಯ ವೈಭವದ ಸಾಕ್ಷಿಯಾಗಿದೆ, ಏಕೆಂದರೆ ಗೋಲ್ ಗುಂಬಜ್ ಕೇವಲ ಸಮಾಧಿಯಲ್ಲ, ಗೋಲ್ ಗುಂಬಜ್ ಹಿಂದಿನ ಕಾಲದ ಕಲೆ, ವಾಸ್ತುಶಿಲ್ಪ ವೈಶಿಷ್ಟ್ಯಗಳನ್ನು ಪ್ರದರ್ಶಿಸುತ್ತದೆ. ಇದು ಭಾರತದ ಅತ್ಯಂತ ಪ್ರಸಿದ್ಧ ಸಮಾಧಿಗಳಲ್ಲಿ ಒಂದಾಗಿದೆ. ಬಿಜಾಪುರ ನಗರದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಸುಂದರವಾದ ಸಂಕೀರ್ಣದಲ್ಲಿ ಹೆಮ್ಮೆಯಿಂದ ಕೂಡಿದ ಭಾರತದಲ್ಲಿ ನಿರ್ಮಿಸಲಾದ ಅತ್ಯಂತ ಗಮನಾರ್ಹ ಮತ್ತು ಭವ್ಯವಾದ ರಾಜ ಸಮಾಧಿಗಳಲ್ಲಿ ಒಂದಾಗಿದ್ದು, ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯುವರು. ಈ ಸ್ಮಾರಕದ ಭವ್ಯವಾದ ರಚನೆಯು ಪ್ರತಿ ಬದಿಯಲ್ಲಿ ಒಂದು ಘನದಿಂದ ಕೂಡಿದೆ. ಇದು ಬಾಹ್ಯ ವ್ಯಾಸದಲ್ಲಿ ಗುಮ್ಮಟದಿಂದ ಮುಚ್ಚಲ್ಪಟ್ಟಿದೆ. ದೈತ್ಯಾಕಾರದ ಗುಮ್ಮಟದ ಒಳಗೆ ಪಿಸುಗುಟ್ಟುವ ಗ್ಯಾಲರಿ ಸುತ್ತಲೂ ಸಾಗುತ್ತದೆ. ಬಾಹ್ಯಾಕಾಶದ ಶಬ್ದದಿಂದಾಗಿ ಸಣ್ಣದೊಂದು ಶಬ್ದವು ಇನ್ನೊಂದು ಬದಿಯಲ್ಲಿ ಕೇಳಿಬರುತ್ತದೆ ಎಂಬ ಕಾರಣದಿಂದ ಇವುಗಳಿಗೆ ಹೆಸರಿಸಲಾಗಿದೆ. ಗೋಲ್ ಗುಂಬಜನ್ನು ಆದಿಲ್ ಶಾಹಿ ರಾಜವಂಶದ 7ನೇ ದೊರೆ ಮತ್ತು ಬಿಜಾಪುರ ಸುಲ್ತಾನರ ಮುಖ್ಯಸ್ಥ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿ ನಿರ್ಮಿಸಲಾಗಿದೆ. ಅವರು 1627ರಲ್ಲಿ ಸಿಂಹಾಸನವನ್ನು ಏರಿದ ಸ್ವಲ್ಪ ಸಮಯದ ನಂತರ ನಿರ್ಮಾಣವು ಪ್ರಾರಂಭವಾಯಿತು ಮತ್ತು 1656ರಲ್ಲಿ ಅವರು ಸಾಯುವ ಹೊತ್ತಿಗೆ ಸಂಪೂರ್ಣವಾಗಿ ಕೆಲಸವು ಸ್ಥಗಿತಗೊಂಡಿತು.